ಹೊಡಿತಾರೆ ಮಳೆಗೆ ನೋಡಿ. ಈ ಕಡೆ ಮಾಡಿರೋ ಕೆಲಸ ಎಲ್ಲ ವಾಪಸ್ ಪಾಪ ಎಲ್ಲ ಕಿತ್ತೋಯ್ತೈತೆ ನೋಡ್ರಿ. ಎಲ್ಲ ಕಿತ್ಕೊಂಡ್ಬರ್ತೈತೆ ನೀರಿಗೆ. ವಾರದ ಕೊನೆ ದಿನ ಶನಿವಾರದ ಮನೆ ಕೆಲಸ ಇದೆ. ಸೊ ಸಿಮೆಂಟ್ ಹೇಳಿದ್ನಲ್ಲ, ವೈಫರ್ ಅಜ್ಜಿ ಹಾಕ್ಸ್ಕೊಡ್ತಾರೆ ಅಂತ. ಸೊ ಅವ್ರ ಕಡೆಯಿಂದ ಸಿಮೆಂಟ್ ಒಂದು 10 ಮೂಟೆ ಬಂದಿದೆ. ಇವಾಗ ಮುಂದುಗಡೆ ಕೆಲಸದಕ್ಕೆ ಸಾರ್ಬೇಕು ಮರ ಎಲ್ಲ ಹಾಕೊಂಡ್ಬಿಟ್ಟಿದ್ರಲ್ಲ, ಅದಕ್ಕೆ ಸಿಮೆಂಟ್ ಹಾಕೋಕೆ ಬಂದಿದ್ದಾರಲ್ಲ. ಒಬ್ಬ ಹುಡುಗ ಬಂದಿದ್ದ, ಒಬ್ಬ ವಯಸ್ಸಾದನ್ನು ಬಂದಿದ್ದ. ಬಗ್ಬಿಟ್ಟು ಅದನ್ನು ಸಿಮೆಂಟ್ ಹಾಕೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಮತ್ತು ಹುಡುಗ ಸಿಮೆಂಟು 10 ಮೂಟೆ ಸಿಮೆಂಟು ಅದು ಅಭ್ಯಾಸ ಕೆಲಸ ಮಾಡಿ ಅಭ್ಯಾಸ ಆದ್ರೆ ಗೈಸ್ ಏನೂ ಅನಿಸಲ್ಲ. 50 kg ಬ್ಯಾಗು ನಿಜ ಎಷ್ಟು ವೆಯ್ಟ್ ಇರುತ್ತೆ ಅಲ್ಲ ಸಿಮೆಂಟ್ ಬ್ಯಾಗು. ಇಬ್ಬಿಬ್ರು ಇಟ್ಕೊಂಡು ಒಂದೊಂದು ಬ್ಯಾಗ್ನ ಹೊರಗಡೆ ಆಗ್ತಿದ್ವಿ. ಬೆನ್ನು ಅಂತೂ ಸಕ್ಕತ್ತು, ಬೆನ್ನು ಮತ್ತು ಕಾಲು ಹೆವಿ ಪೈನ್ ಬಂದುಬಿಟ್ಟಿದೆ. ಅದಂಗೆ ಸಿಮೆಂಟ್ನ ಅದೇ ಕೆಲಸದಲ್ಲಿರೋರು ಪಾಪ ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಅಂತ ಅನ್ಸುತ್ತೆ. ಬಟ್ ಆದರೂ ಹೆಂಗೆ ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ. ಈ ಕಡೆ ಎಲ್ಲ ಫಿನಿಶ್ ಆಗುತ್ತೆ, ಇವತ್ತು ಪೂರ್ತಿ ಈಚೆ ಫಿನಿಶ್ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಮಳೆ ಬಂದಿದ್ದ ರೀಸನು ಪೆಂಡಿಂಗ್ ಆಗೋಯ್ತು ಕೆಲಸ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿವು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಸೊ ಗೈಸ್ ಇವತ್ತು ವಾರದ ಕೊನೆ ದಿನ ಶನಿವಾರದ ಮನೆ ಕೆಲಸ ಇದೆ. ಸೊ ಸಿಮೆಂಟ್ ಹೇಳಿದ್ನಲ್ಲ, ವೈಫರ್ ಅಜ್ಜಿ ಹಾಕ್ಸ್ಕೊಡ್ತಾರೆ ಅಂತ. ಸೊ ಅವ್ರ ಕಡೆಯಿಂದ ಸಿಮೆಂಟ್ ಒಂದು 10 ಮೂಟೆ ಬಂದಿದೆ ಇವಾಗ. ಸೊ ಅದನ್ನು ಅನ್ಲೋಡ್ ಮಾಡಿಸ್ಕೊಳ್ಬೇಕು. ಇಲ್ಲಿ ಬರಬೇಕಾ? ಹಾಂ, ಇಲ್ಲಿಂದ ಹಾಕ್ಬೇಕು. ಹೆಂಗೆ ಬರ್ತೀರಿ? ಇಲ್ಲಿಂದ ಆಗಲ್ಲ, ಆ ಕಡೆಯಿಂದ ಬಂದ್ಬಿಟ್ಟು ಹಂಗೆ ಬಂದ್ಬಿಟ್ಟು ರಿವರ್ಸ್ ಬಂದ್ಬಿಟ್ರಿ ಅಷ್ಟೇ. ನೋಡಿ ಗೈಸ್, ಒಂದು 10 ಮೂಟೆ ಸಿಮೆಂಟ್ ಬಂದಿದೆ ಇವತ್ತು ಕೆಲಸಕ್ಕೆ. ಸೊ ನೋಡೋಣ ಏನಕ್ಕೆ ಅಂತಂದರೆ, ಇನ್ನೂ ಒಳಗಡೆ ದೇವ್ರ ಮನೆ ಕೆಲಸ ಇರುತ್ತೆ ನೋಡಿ. ಒಳಗಡೆ ದೇವ್ರ ಮನೆದು ಒಳಗಡೆ ಕೆಲಸ ಇದೆ. ಅದು ಬಿಟ್ಟರೆ ಈ ಕಡೆ ಚಿಕ್ಕ ರೂಮಲ್ಲಿ ಈ ಕಡೆ ಕಿಟಕಿದೊಂದು ಫಿನಿಷ್ ಮಾಡ್ಕೊಳ್ಬೇಕು. ಸೈಡ್ ನೋಡಿ, ಸೈಡ್ ಏನಿದೆ ಅದು ಫಿನಿಷ್ ಮಾಡ್ಕೊಳ್ಬೇಕು. ಫಿನಿಶ್ ಕೆಲಸ ಇದೆ. ಅದು ಬಿಟ್ಟರೆ ಇವತ್ತು ಈಚೆ ಕೆಲಸ ಮಾಡ್ಕೊಳ್ತಾರೆ. ಈಚೆದು ಏನಿದೆ ಸೀಲಿಂಗು, ಸ್ಟೇರ್ ಕೇಸ್ ಕೆಳಗಡೆ, ಮತ್ತು ಈ ಕಡೆ ಗೋಡೆ ಏನಿದೆ, ಕಡೆ ಫ್ರಂಟ್ ಗೋಡೆ ಏನಿದೆ, ಫ್ರಂಟ್ ಗೋಡೆ ಇದೆಲ್ಲ ಮುಗಿಸ್ಕೊಳ್ಬೇಕು. ಮುಗಿಸ್ಕೊಂಡು ಮೇಗಡೆ ಒಂದು ಲೇಯರು ಕೈಪಿಡಿ ಕಟ್ಕೊಳ್ಬೇಕು. ಒಂದು 3 ಲೇಯರ್ ಕೈಪಿಡಿ. ಸ್ವಲ್ಪ ಕೆಲಸ ಇದೆ. ನೋಡೋಣ ಏನೇನು ಮಾಡ್ತಾರೆ ಏನು ಕತೆ ಅಂತ. ನಾನು ಬೆಳಗ್ಗೆ ಬಂದ್ಬಿಟ್ಟು ನಾನು ವೈಫು ಎಲ್ಲ ನೀರು ಹಾಕ್ಬಿಟ್ಟು ಹೋದೆ ಮನೆಗೆ, ಕ್ಯೂರಿಂಗ್ ಮಾಡಿಬಿಟ್ಟು. ಗೈಸ್ ಕೇಳಿಸ್ತಾರೆ, ಆಲ್ರೆಡಿ ಬಂದರೆ ಟೀ ತೊಗೊಂಡು ಬಂದಿದ್ದೀನಿ. ಆಲ್ರೆಡಿ ಈಚೆ ಮಾಡ್ಕೊಡ್ತಾರೆ ನೋಡಿ. ಸಿಮೆಂಟ್ ಬಂದಿತ್ತು, ನಾನು ಕೂಡ ಎತ್ತಾಕ್ತೆ ಸಿಮೆಂಟು. ಡ್ರೆಸ್ ಎಲ್ಲ ಕೊಳೆ ಆಗ್ಬಿಟ್ಟಿತ್ತು, ಚೇಂಜ್ ಮಾಡ್ಕೊಂಡ್ಬಂದೆ. ಟೀ ಕುಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಕೆಲಸ ಮಾಡ್ತಾಯಿದ್ದಾರೆ ಈಚೆ ಆಯಿತಾ. ಸಿಮೆಂಟ್ ಬಂದಿತ್ತು, ಬಟ್ ಮುಂದುಗಡೆ ಕೆಲಸದಕ್ಕೆ ಸಾರ್ಬೇಕು ಮರ ಎಲ್ಲ ಹಾಕೊಂಡ್ಬಿಟ್ಟಿದ್ರಲ್ಲ, ಅದಕ್ಕೆ ಸಿಮೆಂಟ್ ಹಾಕೋಕೆ ಬಂದಿದ್ದಾರಲ್ಲ. ಒಬ್ಬ ಹುಡುಗ ಬಂದಿದ್ದ, ಒಬ್ಬ ವಯಸ್ಸಾದನ್ನು ಬಂದಿದ್ದ. ಬಗ್ಬಿಟ್ಟು ಅದನ್ನು ಸಿಮೆಂಟ್ ಹಾಕೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಮತ್ತು ಹುಡುಗ ಸಿಮೆಂಟು 10 ಮೂಟೆ ಸಿಮೆಂಟು ಅದು ಅಭ್ಯಾಸ ಕೆಲಸ ಮಾಡಿ ಅಭ್ಯಾಸ ಆದ್ರೆ ಗೈಸ್ ಏನೂ ಅನಿಸಲ್ಲ. 50 kg ಬ್ಯಾಗು ನಿಜ ಎಷ್ಟು ವೆಯ್ಟ್ ಇರುತ್ತೆ ಅಲ್ಲ ಸಿಮೆಂಟ್ ಬ್ಯಾಗು. ಸ್ವಲ್ಪ ಎತ್ಬಿಟ್ಟು 10 ಬ್ಯಾಗ್ನೂ ಇಬ್ಬಿಬ್ರು ಇಟ್ಕೊಂಡು ಒಂದೊಂದು ಬ್ಯಾಗ್ನ ಹೊರಗಡೆ ಆಗ್ತಿದ್ವಿ. ಬೆನ್ನು ಅಂತೂ ಸಕ್ಕತ್ತು, ಬೆನ್ನು ಮತ್ತು ಕಾಲು ಹೆವಿ ಪೈನ್ ಬಂದುಬಿಟ್ಟಿದೆ. ಅದಂಗೆ ಸಿಮೆಂಟ್ನ ಅದೇ ಕೆಲಸದಲ್ಲಿರೋರು ಪಾಪ ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಅಂತ ಅನ್ಸುತ್ತೆ. ಬಟ್ ಆದರೂ ಹೆಂಗೆ ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆಗ್ತಾನೆ ಇಲ್ಲ ಅಂದ್ಕೊಳ್ಳಿ. ಕಾಲಂತೂ ನಡೆಯೋಕ್ಕೆ ಆಗ್ತಿಲ್ಲ, ಕಾಲು ಆ ರೇಂಜಿಗೆ ನೋವ್ತೈತೆ. ಮಳೆ ಶುರು ಆಯಿತು. ಮಳೆ ನೋಡಿ ಹೆಂಗೆ ಹೊಡಿತೈತೆ ಅಂದರೆ, ಈಚೆ ಕೆಲಸ ಮಾಡ್ತೀವಿ ಪಾಪ, ಅದು ಎಲ್ಲ ಕೆಲಸ ಎಲ್ಲ ಆಗ್ತೈತೆ ನೋಡಿ. ಮಳೆ ಹೆಂಗೆ ಹೊಡಿತೈತೆ.
ಸ್ನೇಹಿತರೆ ಹೊಡಿತಾರೆ ಮಳೆಗೆ ನೋಡಿ, ಈ ಕಡೆ ಮಾಡಿರೋ ಕೆಲಸ ಎಲ್ಲ ವಾಪಸ್ ಪಾಪ ಎಲ್ಲ ಕಿತ್ತೋಗ್ತೈತೆ ನೋಡ್ರಿ, ಎಲ್ಲ ಕಿತ್ಕೊಂಡ್ಬರ್ತೈತೆ ನೀರಿಗೆ. ಸ್ನೇಹಿತರೆ ನೋಡಿ, ಈ ಹುಡುಗನೇ ಪಾಪ ಮಳೆಯಲ್ಲಿ ಕಾರ್ಪಲ್ ಹಾಕಿದ ಮೇಲೆ ಹೋಗಿ ಮೆದ್ಬಿಟ್ಟವನೆ, ಫುಲ್ಲು ಚಳಿಗೆ ನಡ್ಕೊಂಡು ಹಂಗೆ ಕೆಲಸ ಮಾಡ್ತಾವನೆ. ಟೀ ಶರ್ಟ್ ತಂದ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ನಾನು ಮಳೆ ಬರೋ ನಿಂತು ಇಲ್ಲ, ನಾನು ಕಾರು ತಂತಿಲ್ಲ, ಮನೆ ಹತ್ರ ಐತೆ, ಗಾಡಿನೂ ತಂತಿಲ್ಲ. ಗೈಸ್ ನೋಡಿ, ಕೆಲಸ ಬಂದ್ಬಿಟ್ಟು ಮಳೆ ಬಂದಿದ್ದ ರೀಸನ್ನು ನಿಧಾನ ಆಗೋಯ್ತು. ಈಗ ನೋಡಿ ಮೇಲ್ಗಡೆ ಇದೆಲ್ಲ ಫಿನಿಷ್ ಮಾಡ್ಕೊಂಡಿದ್ರು, ಮಳೆ ಬಂದ್ಬಿಟ್ಟು ನೀರೆಲ್ಲ ಹರ್ಕೊಂಡ್ಬಂದು ಸ್ಟೇರ್ ಕೇಸ್ ಕೆಳಗಡೆ ಇದೆಲ್ಲ ಕಿತ್ತೋಗೈತೆ. ನಾಳೆ ಫಿನಿಷ್ ಮಾಡ್ಕೊಳ್ಬೇಕು ಇದೆಲ್ಲ. ಇದು ಮತ್ತು ಈ ಕಡೆ ಸೈಡ್ ನೋಡಿ ಇಲ್ಲಿ ಕಿತ್ತೋಗೈತೆ ಆಯಿತಾ. ಆಮೇಲಿಂದ ಇದು ಇಲ್ಲೂ ಕಿತ್ತಿ ಬಿದ್ದೋಗ್ತಿತ್ತು, ತಿರ್ಗಾ ಆಮೇಲೆ ಫಿನಿಷ್ ಮಾಡಿರೋದು. ಇದೆಲ್ಲ ಫಿನಿಷ್ ಆಯಿತು ಈ ಕಡೆ ಸೈಡ್ದು ನೋಡಿ. ಈ ಕಡೆ ಎಲ್ಲ ಫಿನಿಷ್ ಆಗುತ್ತೆ, ಇವತ್ತು ಪೂರ್ತಿ ಈಚೆ ಫಿನಿಷ್ ಆಗುತ್ತೆ ಅಂತ ಅಂದ್ಕೊಂಡೆ, ಬಟ್ ಮಳೆ ಬಂದಿದ್ದ ರೀಸನು ಪೆಂಡಿಂಗ್ ಆಗೋಯ್ತು ಕೆಲಸ. ಇಲ್ಲಾಂದರೆ ಈ ಕಡೆ ಗೋಡೆ ಎಲ್ಲ ಫಿನಿಷಿಂಗ್ ಆಗಬೇಕಾಯ್ತು ನೋಡಿ. ಈ ಕಡೆದು ಇನ್ನು ಮತ್ತು ನೋಡಿ ಇಲ್ಲಿ ಬಾಕ್ಲ ಹತ್ರ ಇದೆಲ್ಲ ಫ್ರೇಮ್ ಎಲ್ಲ ಫಿನಿಷ್ ಮಾಡ್ಕೋಬೇಕು ಆಯಿತಾ. ಆ ಕಡೆ ಬಾತ್ರೂಮ್ ಸೈಡು ನೋಡಿ, ಇಲ್ಲಿ ವಾಲು ಇಲ್ಲೆಲ್ಲ ಇನ್ನೂ ಫಿನಿಷಿಂಗ್ ಆಗಬೇಕು ಆ ಕಡೆ ಸೈಡೆಲ್ಲ. ಸೊ ವೇಸ್ಟ್ ಸಿಮೆಂಟ್ ಏನು ಮಿಕ್ಕೊಂಡಿತ್ತು ಅದನ್ನು ಮಾತ್ರ ಹಾಕ್ಕೊಂಡಿದ್ದಾರೆ ರಫಾಗಿ. ನಾಳೆ ಬಂದ್ಬಿಟ್ಟು ಇದೆಲ್ಲ ಫಿನಿಷ್ ಮಾಡ್ಕೊಂಡು ದೇವ್ರ ಮನೆ ಎಲ್ಲ ಫಿನಿಷ್ ಮಾಡ್ಕೊಡ್ತಾರೆ ಗೈಸ್. ಸೊ ನಾಳೆಗೆ ಆಲ್ಮೋಸ್ಟ್ ಲಾಸ್ಟ್ ಕೆಲಸ. ಅಮೌಂಟ್ ಶಾರ್ಟೇಜ್ ಆಗಿರೋ ರೀಸನು ನಾಳೆಗೆ ಲಾಸ್ಟ್ ಮಾಡ್ತಾಯಿದ್ದೀನಿ ಕೆಲಸನ. ಸೊ ನೋಡೋಣ ನಾಳೆ ಏನೇನಾಗುತ್ತೆ ಕೆಲಸ ಅಂತ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್, ಸಿಗೋಣ ಮತ್ತೆ.